ಮೋಹನ್ ರಾವ್ ಅವ್ರ ಮಕ್ಕಳ ಮುಖ ನೋಡ್ತಾ ಇದ್ರೆ ನನ್ನ ಮನಸ್ಸಿಗೆ ತುಂಬ ಸಂಕಟ ಆಗುತ್ತೆ ರೀ. ತಂದೆ ಇಲ್ಲದವ್ರನ್ನ ಪಾಪ ಅವ್ರ ಹೆಂಡತಿ ಒಬ್ಳೆ ಹೇಗೆ ನಿಭಾಯಿಸ್ತಾಳೋ. ನಡೆದಿರೋದಂತೂ ಯಾರು ಬದಲಾಯಿಸೋಕ್ಕಾಗಲ್ಲ, ಎಲ್ಲ ವಿಧಿ ಬರಹ. ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಎಲ್ರಿಗಿಂತ ಚೆನ್ನಾಗಿ ನನಗೆ ಗೊತ್ತು. ಮೋಹನ್ ರಾವ್ ಅವ್ರ ಹೆಂಡತಿಗೆ ಹೊರಗಡೆ ಕೆಲಸ ಮಾಡಿನೂ ಅಭ್ಯಾಸ ಇಲ್ಲ. ಹೇಗ್ರಿ ಮಕ್ಕಳನ್ನ ಸಾಕ್ತಾಳೆ? ನನಗಂತೂ ಈ ಘಟನೆ ನಡೆದಾಗಿಂದ ವಿದ್ಯಾನ್ ಚಿಂತೆ ಶುರುವಾಗಿದೆ. ಅನಿತಾ, ವಿದ್ಯಾನ್ಗೇನೂ ಆಗಲ್ಲ. ಏನೇನೋ ಯೋಚನೆ ಮಾಡಿ ಮನಸ್ಸು ಕೆಡಿಸ್ಕೋಬೇಡ. ಇಲ್ಲ ರೀ, ನಾನೆಲ್ಲ ಯೋಚನೆ ಮಾಡಿನೇ ಹೇಳ್ತಾ ಇದ್ದೀನಿ. ಮೋಹನ್ ರಾವ್ನ ಕೊಂದ ಆ ಎಜಾಜ್ ಕಡೆಯವರು ನಮ್ಮ ವಿದ್ಯಾಗೂ ತೊಂದರೆ ಕೊಡಲ್ಲ ಅಂತ ಏನು ಗ್ಯಾರಂಟಿ? ವಿದ್ಯಾ, ನಿನ್ನ ಅಕ್ಕ ಹೇಳೋದ್ರಲ್ಲೂ ಸತ್ಯ ಇದೆ. ನೀನು ಸ್ವಲ್ಪ ಹುಷಾರಾಗಿರ್ಬೇಕಮ್ಮ. ಭಾವ, ಇದು ನನ್ನ ಕೆಲಸ. ನಾನೇ ಭಯ ಪಟ್ರೆ ಹೇಗೆ? ಅವ್ರು ನನ್ನ ನೋಡಿ ಹೆದರ್ಕೋಬೇಕೇ ಹೊರತು ನಾನು ಅವ್ರನ್ನ ನೋಡಲ್ಲ. ಅಕ್ಕ, ನಾನು IPS ಓದಕ್ಕೆ ನೀನೇ ಅಲ್ವಾ ಸ್ಫೂರ್ತಿ ತುಂಬಿತು. ನಿನಗೆ ನೆನಪಿದೆಯಾ ನಾನು ಓದೋದಕ್ಕೆ ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಅಂತ? ಈಗ ನೀನೇ ಹೀಗೆ ಹೇಳಿದ್ರೆ ಹೇಗೆ? ವಿದ್ಯಾ, ನೀನು ಧೈರ್ಯದ ಬಗ್ಗೆ ಅನುಮಾನ ಪಟ್ಟು ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡ. ಅವ್ರು ಮೋಹನ್ ರಾವ್ನ ಕೊಂದಿರೋದೆ ಖಂಡಿತ ನಿಮಗೆ ವಾರ್ನಿಂಗ್ ಕೊಡೋದಕ್ಕೆ. ಅವ್ರ ಕೆಲಸಗಳಿಗೆ ಅಡ್ಡಿ ಬರಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಅವ್ರು ಹೀಗೆಲ್ಲ ಮಾಡ್ತಿದ್ದಾರೆ ಅನ್ಸುತ್ತೆ. ಭಾವ, ಇದು ನನ್ನ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ನಾನೇ ಖುದ್ದಾಗಿ ಆಯ್ಕೆ ಮಾಡ್ಕೊಂಡಿರೋ ಪ್ರೊಫೆಷನ್. ವಿಷಯ ಏನು ಅಂತ ಗೊತ್ತಿದ್ದು ನಾ ಸುಮ್ಮನೆ ಕೂತ್ರೆ ಆಗೋ ಅನಾಹುತಕ್ಕೆ ನಾನೇ ಹೊಣೆ ಆಗ್ತೀನಿ. ಎಲ್ಲರೂ ತಮ್ಮ ಬಗ್ಗೆ ಯೋಚನೆ ಮಾಡಿದ್ರೆ ದೇಶದ ಬಗ್ಗೆ ಯೋಚನೆ ಮಾಡೋರು ಯಾರು? ಎಷ್ಟೋ ಜನ ಹೆಣ್ಮಕ್ಳು ಕೆಲಸಕ್ಕೆ ಅಂತ ಹೊರಗಡೆ ಹೋಗ್ತಾರೆ, ಆದರೆ ಸಂಜೆ ಅವ್ರು ಸುರಕ್ಷಿತವಾಗಿ ಮನೆಗೆ ಬರ್ತಾರೆ ಅನ್ನೋ ಭರವಸೆ ಇರುತ್ತೆ. ಆದರೆ ನೀನು ಮನೆಯಿಂದ ಹೊರಗಡೆ ಹೋದರೆ ಯಾವಾಗ ಬರ್ತೀಯೋ ಅಂತ ಚಿಂತೆ ಆಗಿರುತ್ತೆ. ನನ್ನ ನಿನಗೆ ಹೇಗೆ ಹೇಳಿ? ಅಕ್ಕ, ಮನುಷ್ಯನ ಹಣೆ ಬರ ಸರಿಯಿಲ್ಲ ಅಂದರೆ ನಿಂತ ಕಡೆನೇ ಸಾಯ್ತಾನೆ. ನನ್ನ ಹಣೆಯಲ್ಲಿ ನಾ ಸಾಯಬೇಕು ಅಂತ ಬರ್ದಿದ್ರೆ ಯಾರೇನು ಮಾಡೋಕ್ಕಾಗುತ್ತೆ ಹೇಳು? ಹಾಗೂ ನಾ ಸತ್ರೆ ದೇಶದ್ರೋಹಿಗಳ ವಿರುದ್ಧ ಹೋರಾಡ್ತಾ ಸತ್ತೆ ಅಂತ ನೀ ಹೆಮ್ಮೆ ಪಡಬೇಕು. ಅದನ್ನು ಬಿಟ್ಬಿಟ್ಟು ನೀನು ಈ ಥರ ಚಿಂತೆ ಮಾಡ್ತಾ ಕೂತ್ರೆ ಅಕ್ಕನ ಮನಸ್ಸು ನೋಯಿಸ್ತಾ ಇದ್ದೀನಿ ಅಂತ ನನಗೂ ಬೇಜಾರಾಗಲ್ವಾ ಹೇಳು? ಅಪ್ಪ ಅಮ್ಮ ಆಕ್ಸಿಡೆಂಟಲ್ಲಿ ಹೋದ್ಮೇಲೆ ಅವ್ರ ಕನಸಿನಂತೆ ನಿನ್ನನ್ನು ಡಾಕ್ಟ್ರು ಇಂಜಿನಿಯರು ಓದಿಸಿದ್ರೆ ಇವತ್ತು ಈ ಆತಂಕ ಪಡೋ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ನಿನಗೇನಾದರೂ ಆದರೆ ಅದಕ್ಕೆ ನಾನೇ ಹೊಣೆ ಅಂತ ನನ್ನ ಆತ್ಮಸಾಕ್ಷಿ ಚುಚ್ತಾ ಇರುತ್ತೆ. ಅಕ್ಕ, ನಿನ್ನ ಭಾವನ ಪ್ರೀತಿ ರಕ್ಷೆ ನನ್ನ ಮೇಲಿರೋವರೆಗೂ ಈ ಜಗತ್ತಿನ ಯಾವ ಶಕ್ತಿನೂ ನಾನು ಮುಟ್ಟೋ ಧೈರ್ಯ ಮಾಡಲ್ಲ ಅಕ್ಕ. ಭಾವ, ಈಗ ಸಿಕ್ಕಿರೋ ಎಳೆನೇ ಇಷ್ಟು ಭಯಾನಕವಾಗಿದೆ. ಇದನ್ನ ಈಗಲೇ ಬೇರ್ ಸಮೇತ ಕಿತ್ತು ಹಾಕದೆ ಹೋದ್ರೆ ಡೆಫಿನೆಟ್ಲಿ ನಮ್ಮ ರಾಜ್ಯಕ್ಕೆ ತೊಂದರೆ ತಪ್ಪಿದಲ್ಲ. ಇದು ಒಂಥರ ಪಾರ್ಥೇನಿಯಮಿದ್ದಾಗೆ ಎಲ್ಲ ಕಡೆ ಹರಡ್ಕೊಂಡ್ಬಿಡುತ್ತೆ. ಹೆಸರೇನು? ಎಜಾಜ್. ತಂದೆ ಹೆಸರು? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ತಂದೆ ಹೆಸರು ಹೇಳು. ನಾನು ಚಿಕ್ಕವನಿದ್ದಾಗಲೇ ನಮ್ಮ ತಂದೆ ತಾಯಿಯಿಂದ ದೂರ ಆದೆ. ಯಾರು ಸಾಕಿದ್ರು? ಎಲ್ಲಿ ಬೆಳೆದಿದ್ದು? ಒಂದು ಆಶ್ರಮದಲ್ಲಿ. ಎಲ್ಲಿ? ನೆನಪಾಗ್ತಿಲ್ಲ. ನೆನಪಾಗ್ತಿಲ್ಲ ಅಂದ್ರೆ ಬೆಳೆದಿದ್ದು ಅಲ್ಲೇ ತಾನೆ? ಇಲ್ಲ, ನನಗೆ ಸುಮಾರು 12 ವರ್ಷ ಇದ್ದಾಗ ಅಲ್ಲಿಂದ ಓಡ್ ಹೋಗಿದ್ದೆ. ಆಮೇಲೆ ತಿರ್ಗಾ ಅಲ್ಲಿಗೆ ಹೋಗಲೇ ಇಲ್ಲ. ಓಡ್ ಹೋಗಿ ಎಲ್ಲಿ ಹೋದೆ? ಏನ್ ಮಾಡಿದೆ? ಎಲ್ಲಿ ಸೇರ್ಕೊಂಡೆ? ಶಿವಾಜಿನಗರದ ಒಂದು ಗ್ಯಾರೇಜಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಕಾರ್ ರಿಪೇರಿ ಕಲಿತೆ. ಯಾವ ಗ್ಯಾರೇಜು? ಈಗ ಅದಿಲ್ಲ. ಅದನ್ನ ಡೆಮಾಲಿಷ್ ಮಾಡಿ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ. ಈಗ ಎಲ್ಲಿದೆಯಾ? ಪೊಲೀಸ್ ರೈಡ್ ಆಯ್ತಲ್ಲ, ಅಲ್ಲೇ ಇರ್ತಿದ್ದೆ. ಯಾರ್ಯಾರು? ನನ್ನ ಜೊತೆ ಇನ್ನೂ 4 ಜನ ಇದ್ರು. ಅವ್ರ ಹೆಸರೇನು? ಗೊತ್ತಿಲ್ಲ. ನಮ್ಮ ನಾಯಕ ನಿಜ ಹೆಸರನ್ನ ಕೇಳ್ಬೇಡ ಅಂತ ಹೇಳಿದ್ದ. ಅಲ್ಲಿ ಯಾರೂ ನಿಜ ಹೆಸರು ಹೇಳ್ತಿರ್ಲಿಲ್ಲ. ನಾವು ನಿಜ ಹೆಸರು ಕೇಳಲಿಲ್ಲ. ಯಾರು ನಿನ್ನ ಬಾಸು? ಹೇಗಿದ್ದಾನೆ ನೋಡಕ್ಕೆ? ಯಾವಾಗಲೂ ಕನ್ನಡಕ ಹಾಕೊಂಡಿರ್ತಿದ್ದ. ನೀವೆಲ್ಲ ಅವನ್ನ ಏನಂತ ಕರಿತೀರಿ?
ಅವನೇನಾ ನಿಮ್ಮ ಗುಂಪಿಗೆ ಲೀಡರು? ಹೌದು. ನೀನು ಆ ಗುಂಪಿಗೆ ಹೇಗೆ ಸೇರಿದೆ? ಬೈಕ್ ಕಳುವು ಕೇಸಿತ್ತು. ಹಲ್ಸೂರು ಪೊಲೀಸ್ ಸ್ಟೇಷನ್ಗೆ ನನ್ನ ಹಿಡ್ಕೊಂಡು ಹೋಗಿದ್ರು. ಜೈಲಲ್ಲೊಬ್ಬ ಕಳ್ಳ ಇದ್ದ. ಅವನು ನನ್ನ ಕರ್ಕೊಂಡು ಹೋಗಿ ಸೇರಿಸ್ದ. ಅವನಿಗೆ ಹಣ ಎಲ್ಲಿಂದ ಬರುತ್ತೆ? ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವನಿಗೆ ಬೇರೆ ಲಿಂಕ್ಸ್ ಇದೆಯಾ? ಅವನಿಗೆ ಆರ್ಡರ್ಸ್ ಎಲ್ಲಿಂದ ಬರುತ್ತೆ? ಗೊತ್ತಿಲ್ಲ. ಫೋನ್ ಬರ್ತಿತ್ತು, ಆರ್ಡರ್ ಸಿಗ್ತಿತ್ತು. ಹೀಗೆ ಅಚಾನಕ್ಕಾಗಿ ಒಂದ್ಸಲ ಹಾವು ಅಂತ ಹೇಳಿದ್ರು. ನಾವ್ಯಾರೂ ಅದ್ರ ಬಗ್ಗೆ ಕೇಳಲಿಲ್ಲ. ಹಾವು ಕೋಡ್ ನೇಮಾ? ನಮ್ಗೆ ಯಾರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಹಾವು ಫೋನ್ ಮಾಡಿದ್ದು ಎಲ್ಲಿಂದ? ಗೊತ್ತಿಲ್ಲ. ನಿಮ್ಮ ಉದ್ದೇಶ ಏನು? ವಿಧಾನಸೌಧ, ಹೈಕೋರ್ಟು, ಏರ್ಪೋರ್ಟು, MG ರೋಡು ಇವುಗಳ ಮೇಲೆಲ್ಲ ನಿಗಾ ಇಡ್ಲಿಕ್ಕೆ ಹೇಳಿದ್ರು. ಯಾಕೆ? ಗೊತ್ತಿಲ್ಲ. RDX ಬಂದಮೇಲೆ ಹೇಳ್ತೀನಿ ಅಂದರು. RDX ಎಲ್ಲಿಂದ ಬರ್ತಿದೆ? ಗೊತ್ತಿಲ್ಲ. ಎಲ್ಲಿ ಬಚ್ಚಿಡೋ ಪ್ಲಾನ್ ಮಾಡಿದ್ದೀರಾ? ಗೊತ್ತಿಲ್ಲ. ಬ್ಲಾಸ್ಟ್ ಮಾಡಕ್ಕ? ತಲೆ ತುಂಬ ನೋಯ್ತಾ ಇದೆ. ಸರಿ, ಇವತ್ತಿಗೆ ಸಾಕು. ಇಂಟೆಲಿಜೆನ್ಸ್ ರಿಪೋರ್ಟ್ನಲ್ಲಿ ಸಮಥಿಂಗ್ ಇಸ್ ಕುಕಿಂಗ್ ಅಂತ ಬಂದಿರೋದಕ್ಕೂ ಈ ಎಜಾಜ್ ಹೇಳ್ತಾ ಇರೋದಕ್ಕೂ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇದೆ. ನಮ್ಮ ಕಣ್ ತಪ್ಪಿಸಿ ಸಿಟಿ ಒಳಗೆ ಏನೂ ಬರ್ಕೊಡ್ತು. ಪ್ರತಿಯೊಂದು ಚೆಕ್ ಪಾಯಿಂಟಲ್ಲೂ ಹೆವಿ ಚೆಕಿಂಗ್ ಇರೋ ಥರ ನೀವುಗಳು ನೋಡ್ಕೊಳ್ಳಿ. ನಮ್ಮ ಇನ್ಫಾರ್ಮರ್ಸ್ ಪ್ರಕಾರ ಅಂಥ ದೊಡ್ಡ ಕನ್ಸೈನ್ಮೆಂಟ್ ಯಾವುದೂ ಸಿಟಿ ಒಳಗೆ ಬಂದಿಲ್ಲ ಅಂತ ನಮಗೆ ಗೊತ್ತಿದೆ. ಬಟ್ ಸ್ಟಿಲ್ ಐ ವಾಂಟ್ ಯು ಟು ಕೀಪ್ ಅ ಕ್ಲೋಸ್ ವಾಚ್ ಆನ್ ಎವ್ರಿ ರೋಡ್, ಏರ್ ಆ್ಯಂಡ್ ರೈಲ್ ಎಂಟ್ರಿ ಪಾಯಿಂಟ್ಸ್. ಹಾಗೆ ಈ ಹಾವು ಅನ್ನೋ ಹೆಸರನ್ನ ನೀವೇನಾದರೂ ಕೇಳಿದ್ದೀರಾ? ಹಾವು ಅನ್ನೋ ಹೆಸರನ್ನ ಕೇಳಿದ್ದೀರಾ ಅಂತಂದೆ. ಇಲ್ಲ ಮೇಡಮ್, ನಾವು ನಮ್ಮ ಸೆಂಟ್ರಲ್ ಡೇಟಾಬೇಸ್ನ ಯಾಕೆ ಒಂದ್ಸಲ ಚೆಕ್ ಮಾಡಬಾರ್ದು? ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಡೂಯಿಂಗ್. ಇಲ್ಲಿ ನೋಡಿ ಮೇಡಮ್, ಹಾವು ಅನ್ನೋ ಹೆಸರಲ್ಲಿ ಒಂದು ಫೈಲ್ ಇದೆ. 1969ಇಂದ 1987ವರೆಗೂ ಡಕಾಯ್ತಿಲಿದ್ದ. 1988ಅಲ್ಲಿ ಭೀಮಾ ತೀರದಲ್ಲಿ ಎನ್ಕೌಂಟರ್ ಆಗಿದೆ. ಅಲ್ಲಿಗೆ ಸರಿ ಹೋಯಿತು. ಇದು ಆಲ್ರೆಡಿ ಮುಚ್ಚೋಗಿರೋ ಫೈಲ್ ಮೇಡಮ್. ಆದರೂ ಬದುಕಿರೋಷ್ಟು ದಿನ ತುಂಬ ಭಯಂಕರವಾಗಿ ಬದುಕಿದ್ದಾನೆ. ನಮ್ದಿಷ್ಟು ದೊಡ್ಡ ನೆಟ್ವರ್ಕ್ ಅಂತ ಹೇಳ್ತೀವಿ, ಅವನದೊಂದು ಫೋಟೋ ಇಲ್ಲ, ಒಂದು ಸ್ಕೆಚ್ ಇಲ್ಲ, ಒಂದು ಹೆಸರಿಲ್ಲ. Let me see. ಇದು ಪೊಲೀಸ್ ಆರ್ಕೈವ್ಸ್ಗೆ ಒಂದು ಕ್ರಾಸ್ ರೆಫರೆನ್ಸ್ ಇದೆ. ಫೈಲ್ ನಂಬರ್ 73/88. ಆಗ ಕೇಸ್ ಆಫೀಸರ್ ಆಗಿದ್ದವರು DIG ಬಲರಾಮ್ ರೆಡ್ಡಿ.
ಈಗ DGP ಆಗಿ ಅವ್ರು ರಿಟೈರ್ ಆಗಿದ್ದಾರೆ ವಾ? ಅವನಾಗಲೇ ಸತ್ತು 20 ವರ್ಷ ಆಯಿತು ಮೇಡಮ್. ಈಗ ಸರ್ಚ್ ಮಾಡಿ ಏನು ಪ್ರಯೋಜನ? ಅನ್ಸಾರಿ, ನಾವಿಷ್ಟೆಲ್ಲ ಹುಡುಕಿದ್ರು ಹಾವು ಅನ್ನೋ ಹೆಸರು ಬಗ್ಗೆ ಸಿಕ್ಕಿರೋ ಮಾಹಿತಿ ಇದೊಂದೇ. ಅಕಸ್ಮಾತಾಗಿ ಈಗ ಮತ್ತೆ ಚಾಲನೆಗೆ ಬಂದಿರೋ ಹೆಸರು ಅವನ ಮಗಂದೋ ಅಥವಾ ಅವ್ನ ಶಿಷ್ಯಂದೋ ಆಗಿರ್ಬಹುದಲ್ವಾ? ಹಾಗೆ ಈ ಕೇಸ್ ಮೇಲೆ ವರ್ಕ್ ಮಾಡಿದಂಥ ಆಫೀಸರ್ ಡೀಟೇಲ್ಸ್ ಎಲ್ಲ ಇಲ್ಲೇ ಇದೆ. ಒಂದ್ಸತಿ ವಿಚಾರಣೆ ಮಾಡೋದ್ರಲ್ಲಿ ತಪ್ಪೇನಿಲ್ವಲ್ಲ? ನಾವು ಮಾಡಬೇಕಾಗಿರೋದು ಒಂದು ಫೋನ್ ಕಾಲ್ ಅಷ್ಟೇ. ರಾಜು ಕತ್ತೆ ಬಾರಲ್ಲಿ ಇಲ್ಲಿ ಕಟ್ಟೆ ಇಲ್ಲಿ ಕಾಣ್ತಾ ಇಲ್ಲ. ಆಗ್ಲೇ ನಾವು ಹೊರಸ್ತಾ ಇರ್ಬೇಕಾದ್ರೆ ಇಲ್ಲೇ ಇತ್ತು ಬುದ್ಧಿ. ಓಹೋ, ಅದಕ್ಕೇನ್ ಕಾರ್ ಬಂದು ಹೈದರಾಬಾದ್ ನೋಡಕ್ ಹೋಯ್ತಾ? ನಿನಗೆ ಎಷ್ಟು ಸಾರ್ತಿ ಹೇಳಿದ್ದೀನಿ ವಸ್ತುಗಳು ಸ್ಥಳ ಬದಲಾಯಿಸ್ಬೇಡ ಅಂತ. ತಲೆ ಬುದ್ಧಿ ಇದೆ ತಾನೆ? ಅಲ್ಲಿ ನೋಡೋ ಸೋಫಾ ಮೇಲೆ ಧೂಳಿದೆ, ಇಡೀ ಊರಿಗೆ ಹಂಚ್ಬೋದು. ಕ್ಲೆನಿನೆಸ್ ಇಲ್ಲ, ಡಿಸಿಪ್ಲಿನ್ ಮೊದಲೇ ಇಲ್ಲ. ಎಲ್ಬರ್ಬೇಕು ತಲೆಗೆ ಬುದ್ಧಿ ಹಬ್ಬ ಮಾತಾಡಬೇಡ, ಶೂಟ್ ಮಾಡಿರ್ತೇನೆ. ಹೋಗು, ಗಂಗಮ್ಮನಿಗೆ ಕಾಪಿ ತರ ಕೇಳು. ಆಯ್ತು ಬುದ್ಧಿ. ಇಡಿಯಟ್. ಏನೋ ರಾಜು, ನಿನ್ ಮುಖ ಒಳ್ಳೆ ಹರಳನೆ ಕುಡ್ದಂಗಾಗೈತಿ. ಏನಾಯ್ತು? ಇನ್ನೇನು ಅಮೃತಕಪ್ಪ ಬೆಳಿಗ್ಗೆನೆ ಮಂತ್ರ ಶುರು ಮಾಡವನೆ. ಅಲ್ಲ, ಆ ಪೊಲೀಸ್ ಅವ್ರದ್ ಹೆಂಗ್ ತಡ್ಕೊಂಡವ್ರ ನಾ ಬೇರೆ ಕಾಣೆ. ಏ ಸುಮ್ನ ಕೂಡ, ನಮ್ ಸಾಹೇಬ್ರ ಬಗ್ಗೆ ಹಂಗೆಲ್ಲ ಬಾಯಿಗೆ ಬಂದಾಗ ಮಾತಾಡ್ಬೇಡ ನೋಡ್ನಿ. ಅವ್ರು ಎಷ್ಟ ಸಿಟ್ನವ್ರು ಇರುವಲ್ರಕ್ಕ, ನಮ್ನೆಲ್ಲ ಎಷ್ಟು ಚಲೋ ನೋಡ್ಕೋತಾರ ಗೊತ್ತೇನ? ಆಯ್ತಮ್ಮ, ಸಾಹೇಬ್ರು ಒಳ್ಳೆಯವರೇ, ಆದ್ರೆ ನೀನೀಗ ಅವ್ರ ಕಾಪಿ ತಗೊಂಡ ಕೊಟ್ಟಿಲ್ಲ ಅಂದ್ರೆ ಅಷ್ಟೇ. ಅಯ್ಯ ಮುದೇವಿ, ಇದನ್ನ ಮೊದ್ಲೇ ಹೇಳ್ಬಾರ್ದನ್ನಿ. ಮಾರ್ಮಣ್ಣ ಒಡಗ್ಲಿ. ತಕೊಂಡೋಗಿ ಅಮೃತಕನ್ ತಲೆ ಮೇಲೆ ಉಯ್ಯಿ. ಸಾಹೇಬ್ರೆ ಕಾಫಿ. ಸೋಫಾ ಎಲ್ಲ ಸರಿ ವರ್ಸಮ್ಮ ನೀನು. ನಾನು ಬೆಂಗಳೂರು CBI ಆಫೀಸ್ನಿಂದ SP ವಿದ್ಯಾಶರ್ಮಾ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್, ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು. 88ರಲ್ಲಿ ಡಿಸೆಂಬರ್ 31ನೇ ತಾರೀಕು ಗುಲ್ಬರ್ಗಾನಲ್ಲಿ ಭೀಮಾ ನದಿ ತೀರದಲ್ಲಿ ನಡೆದಂಥ ಎನ್ಕೌಂಟರ್ನ ನೀವು ಲೀಡ್ ಮಾಡಿದ್ರಿ ಅಂತ ಗೊತ್ತಾಗಿದೆ. ಆ ಎನ್ಕೌಂಟರಲ್ಲಿ ಹಾವು ಅನ್ನೋ ವ್ಯಕ್ತಿ ಸತ್ತ ಅನ್ನೋ ಇನ್ಫಾರ್ಮೇಶನ್ ಕೂಡ ಸಿಕ್ಕಿದೆ. ಈ ಕೇಸ್ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕಿತ್ತು. ಮೈ ಗುಡ್ನೆಸ್, ಆ ಕೇಸ್ ನಡೆದದ್ದು 20 ವರ್ಷ ಹಿಂದೆ. ಅದರ ವಿಷಯ ಇವಾಗ ಯಾಕೆ ಮಾತಾಡ್ತಿದ್ದೀರಾ? ಸರ್, ನಾವೀಗ ವಿಚಾರಣೆ ಮಾಡ್ತಿರೋ ಒಂದು ಕೇಸ್ನಲ್ಲಿ ಆ ಹೆಸರು ಮತ್ತೆ ಬಂದಿದೆ. ಹಾಗಾಗಿ ನಿಮ್ಮ ಹತ್ರ ಒಂದು ಸ್ವಲ್ಪ ಸಹಾಯ ಪಡ್ಕೋಬೋದೇನೋ ಅಂತ ಫೋನ್ ಮಾಡಿದೆ. ಐ ಸಿ. ಎಸ್, ಎನ್ಕೌಂಟರ್ ನಡೆದದ್ದು ಒಂದು ನದಿ ತೀರದಲ್ಲಿ. ನದಿ ಬದಿ ಆಚೆ ಅವರಿದ್ರು, ಈ ಕಡೆ ನಾವಿದ್ವಿ. ಫೈರ್ ಎಕ್ಸ್ಚೇಂಜ್ ಆಯಿತು, ಎಲ್ರಿಗೂ ಗುಂಡೆಡ್ ಬಿತ್ತು. ಅದರಲ್ಲಿ ಐ ಥಿಂಕ್ ಇಬ್ಬರು ಮಾತ್ರ ನದಿಗೆ ಜಾರಿ ಪ್ರಾಣ ಬಿಟ್ರು. ಉಳಿದವ್ರನ್ನೆಲ್ಲ ನಾವೇ ಜೈಲಿಗೆ ಕಳಿಸಿದ್ವಿ. ಕಾನೂನಿನ ಪ್ರಕಾರ ವಿಚಾರಣೆನೂ ಆಯಿತು, ಅವ್ರ ಹೊರಗೂ ಬಂದಾಯಿತು. ಬಟ್ ಹಾವನ್ನ ಜೀವಂತವಾಗಿ ಹಿಡಿಲಿಲ್ಲ ಅನ್ನೋದೇ ನಮ್ಗೆ ಈಗಲೂ ಚಿಂತೆ ಆಗ್ತಾ ಇದೆ. ಸರ್, ಹಾವುಗೆ ಗಾಯ ಆಗಿ ಅವ್ನು ನೀರಲ್ಲಿ ಬಿದ್ದ ಮೇಲೆ ಅವನು ಬದುಕೋ ಚಾನ್ಸಸ್ ಏನಾದರೂ ಇತ್ತಾ? ನಾನು ಸಾಧ್ಯನೇ ಇಲ್ಲ ಮಿಸ್ ವಿದ್ಯಾ. ಅದು ಅಲ್ಲದೆ ಈ ಕೇಸ್ನ ನಾನು ಮರೆಯೋಕೆ ಸಾಧ್ಯನೇ ಇಲ್ಲ. ಈ ಎನ್ಕೌಂಟರ್ ನಡೆದಿದ್ದಕ್ಕೆ ಜನಗಳಿಗೇನೋ ಬಹಳ ಸಂತೋಷನೇ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ರಾಜಕಾರಣಿಗಳಿಗೆ ಇಷ್ಟ ಆಗಲಿಲ್ಲ. ದ ರಿಸಲ್ಟ್ ಈಸ್ ಐ ವಾಸ್ ಟ್ರಾನ್ಸ್ಫರ್ ರಿಪೀಟೆಡ್ಲಿ. ಕೊನೆಗೆ ನನಗೆ ಬೇಸತ್ತು, ಕೆಲಸಕ್ಕೆ ರಾಜೀನಾಮೆ ಬಿಸಾಕಿ ಹೈದರಾಬಾದ್ ಬಂದು ಸೆಟ್ಲ್ ಆಗಿಬಿಟ್ಟೆ. ಬಟ್ ಟೆಲ್ ಮಿ ಮಿಸ್ ವಿದ್ಯಾ, 20 ವರ್ಷದ ಹಿಂದಿನ ಕೇಸ್ ಬಗ್ಗೆ ಇವಾಗ ಏನು ಮತ್ತೆ ಮಾತು ಬರ್ತಾ ಇದೆ? ಸರ್, ನಾವು ಮೊನ್ನೆ ಮಾಡಿದಂಥ ಒಂದು ಟೆರರಿಸ್ಟ್ ಎನ್ಕೌಂಟರ್ ಅಲ್ಲಿ ಒಬ್ಬ ಸಿಕ್ಬಿದ್ದ. ಅವನ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಿದಾಗ ಈ ಹಾವು ಅನ್ನೋ ಹೆಸರನ್ನ ಅವನು ಮತ್ತೆ ಪ್ರಸ್ತಾಪ ಮಾಡ್ದ ಸರ್. ಹಾಗಾಗಿ ನಿಮ್ಮ ಹತ್ರ ಮಾತಾಡೋಣ ಅನ್ಕೊಂಡೆ. ನಾನೇ ಮುಂದಿನ ವಾರ ಬೆಂಗಳೂರು ಬರ್ತಾ ಇದ್ದೇನೆ. ಐ ವಿಲ್ ಮೀಟ್ ಯು ದೆನ್. 20 ವರ್ಷದ ಹಿಂದಿನ ಕೇಸಿಂದ
ಈಗಿನ ಕೇಸ್ಗೆ ನಿಮ್ಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ. ಸರ್, ನೀವು ಬೆಂಗಳೂರಿಗೆ ಬಂದಾಗ ನಿಮಗೆ ಕೇಸ್ ಡೀಟೇಲ್ಸ್ ಎಲ್ಲ ಹೇಳ್ತೀನಿ, ಆಗ ನಾವು ಮಾತಾಡ್ಬೋದಾ? ರೈಟ್. ಓಕೆ ದೆನ್, ಸಿ ಯು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಏನ್ರಿ, ಯಾರು ಊಟ? ನಿಜಾಜಿಗೆ ಸರ್. ನಿಜಾಜ್ಗ ಊಟ ಆಮೇಲೆ ಕೊಡಿವ್ರಂತೆ. ಮೊದಲು ಒಂದು ಸಿಗರೇಟ್ ಪ್ಯಾಕ್ ತೊಗೊಂಬನ್ನಿ. ಸರ್, ಏನು ನಿದ್ದೆ ಮಾಡ್ತಿದ್ದೀರಾ? ಇಲ್ಲ ಸರ್. ಅಟೆಂಡೆನ್ಸ್ ಕೊಡೆ. ಏನ್ರಿ ಸಿಗರೇಟ್ ತರೋದಕ್ಕೆ ಇಷ್ಟೊತ್ತಾಟ? ಸರಿ, ಹೋಗಿ ಊಟ ಕೊಡಿ. ಏಯ್ ಸರ್, ನೋಡ್ರಿ ಸಿಗರೇಟು. ನಿದ್ದೆ ಮಾಡಬೇಡಿ. ಇಲ್ಲ ಸರ್. ಸರಿಯಾಗಿ ಡ್ಯೂಟಿ ಮಾಡಿ. ಓಕೆ ಸರ್.